ಮಿಷನ್ 40? ಸರ್ ಆಕ್ಚುಲಿ ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತೆ ಏನಿದೆ ಈಗ ರೈಟ್ ನಾವು ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕದಲ್ಲಿ ಮಕ್ಳಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಈಗ ಹುಚ್ಚು ಏನಾಗಿದೆ ಅಂತಂದ್ರೆ ಮೊಬೈಲ್ ನ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈ ಮೊಬೈಲ್ ನ ಹುಚ್ಚು ಒಳಗಡೆನೆ ಹೋಗಿ ಸೇರ್ಕೊಂಡು ಮಗುಗೆ ಈಗ ನಾವು ಗವರ್ಮೆಂಟ್ ಇಂದ ಏನ್ ಮಾಡಿದ್ವಿ, 26 ಅಂಕಗಳನ್ನ ಎಲ್ಲಾ ಸಬ್ಜೆಕ್ಟ್ ನಲ್ಲೂ ತಗೋಬೇಕು ಅಂತ ಹೇಳಿದ್ದೇವೆ. ಅದರ ಜೊತೆಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ 33 ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿದ್ದೇವೆ. ಆ ಒಂದು ಮಗುಗೆ 8ನೇ ತರಗತಿ ಪಾಸ್ ಆಗಿದೆ, 9ನೇ ತರಗತಿ ಪಾಸ್ ಆಗಿದೆ, 10ನೇ ತರಗತಿಗೆ ಬಂದಾಗ ಆ ಮಗುಗೆ ಆ 33 ಅಂಕ 26 ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಯ್ಯೋ, ಬಹಳ ವಿಶೇಷವಾದ ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಗವರ್ಮೆಂಟ್ ನಿಂದ ಮಿಷನ್ 40 ಅಂತ ಒಂದು ವರ್ಡ್ ಅನ್ನ ಕೊಟ್ಟಿದ್ದೇವೆ. ಇದೇನು ನಾವು ಯುದ್ಧ ಮಾಡಿ ಕಳಿಸ್ತಿಲ್ಲ, ಅಲ್ಲಿ ಯುದ್ಧ ಮಾಡಕ್ಕೇನು ನಾವು ಕಳಿಸಿಲ್ಲ. ನಾವು ಕಾನ್ಸಂಟ್ರೇಟ್ ಮಾಡಿರೋದೇನು, ಯಾವ ಮಗುಗೆ ಓದೋದಕ್ಕೆ ಬರೆಯೋದಿಲ್ಲ ಆ ಮಗು ಅಂತಿಮ ಘಟ್ಟವನ್ನ ಸೇರೋದಕ್ಕೋಸ್ಕರ ಮಿಷನ್ 40 ಅಂತ ಒಂದು ವರ್ಡ್ ಅನ್ನ ಕೊಟ್ಟಿದ್ದೇವೆ. ಕನಿಷ್ಠವಾಗಿರ್ತಕ್ಕಂಥ ಅಂಕಗಳು 40 ಅಂಕಗಳನ್ನ ಆ ಮಗು ಯಾವುದೇ ಸಬ್ಜೆಕ್ಟ್ ಅಲ್ಲಾದ್ರೂ 40 ಅಂಕಗಳನ್ನ ಪಡ್ಕೋಬಹುದು. ಹಾಗಾಗಿ ಒಂದು ಹೊಸ ವರ್ಡ್. ಒಂದು ಪ್ರಶ್ನೆ ನಿಮ್ಮನ್ನು ಕೇಳ್ಬೇಕು ಈಗ. ಹೇಳಿ. ಇದನ್ನ ನೀವು ರೂಪಿಸಿದ್ರೆ ಒಳ್ಳೇದು. ಇದೇನು ಹತ್ರ ಬಂದ್ಬಿಡುತ್ತೆ ಎಕ್ಸಾಮ್, ಈಗ ನಾನು ತಗೊಳಕ್ ಸಾಧ್ಯವೇ ನೀವು ಹೇಳೋದು? ಡೆಫಿನೆಟ್ ಸರ್. ಯಾಕೆ ಅಂತಂದ್ರೆ ಮಾರ್ಚ್ 18ನೇ ತಾರೀಕು ಅಂತಿಮ ಪರೀಕ್ಷೆ ಎಕ್ಸಾಮಿನೇಷನ್ ನಡೀತಾ ಇದೆ. ಈಗ ಆಲ್ರೆಡಿ ನಾವು ಬೋರ್ಡ್ ಇಂದ 4 ಮಾಡೆಲ್ ಪೇಪರ್ ಅನ್ನ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಪ್ರಿಪರೇಟರಿ ಎಕ್ಸಾಮಿನೇಷನ್ 3 ಕಂಪ್ಲೀಟ್ ಆಗಿದೆ. ಈಗ ಆಲ್ರೆಡಿ ನಿನ್ನೆ ಮುಗ್ದಿರೋ, ಇವತ್ತು ಮುಂದಿನ ಪೇಪರ್ ಲಾಸ್ಟ್ ಪೇಪರ್ ಇವತ್ತು ನಡೀತದೆ. ಅಷ್ಟೂ ಸಬ್ಜೆಕ್ಟ್ ಅಲ್ಲಿ ಈಗಿನ ನಿಮ್ಮ ಪ್ರಸಾರ ಮಾಡ್ತಿರ್ತಕ್ಕಂಥ ವಿಚಾರ ಏನಿದೆ, ಆ ಮಗು ಕೂಲಂಕುಷವಾಗಿ ಕೂತು ಕೇಳಿದ್ರೆ ಡೆಫಿನೆಟ್ ಆಗಿ ಹೇಳ್ತೀವಿ 40 ಅಂಕಗಳ ತಗೊಳ್ಳೋದ್ರಲ್ಲಿ ಆ ಮಗುವಿನ ವಿಚಾರ 100% ತಗೊಳ್ಳುತ್ತೆ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಇವಾಗಿಂದ ನೀವು ತುಂಬಾ ಅಟೆನ್ಷನ್ ಕೊಟ್ಟು ಇದನ್ನು ಕೇಳಿ. ಬಹುಶಃ ನೀವು ಹುಡ್ಕೊಂಡು ಓದು ಸಿಗದೆ ಇರತಕ್ಕಂಥ ತಜ್ಞರು ಒಂದೇ ವೇದಿಕೆಯಲ್ಲಿ ನಮ್ಗೆ ಸಿಕ್ಬಿಟ್ಟಿದ್ದಾರೆ. ಸೊ ವಿವರವಾಗಿ ಅವ್ರ ಹತ್ರ ಮಾತಾಡಿಸ್ತೀನಿ, ನಾನು ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೇಳ್ತೀನಿ. ಇವತ್ತೂ ಕೂಡ ನೀವು ಮಾನಸಿಕವಾಗಿ ಸಿದ್ಧರಾದರೆ 40 ಅಂಕಗಳನ್ನು ಖಂಡಿತವಾಗಲೂ ಎಲ್ಲ ಸಬ್ಜೆಕ್ಟಲ್ಲೂ ತಗೋಬಹುದು ಅಂತ ರವಿಕುಮಾರ್ ಅವರು ಗ್ಯಾರಂಟಿಯಾಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಹಾಗಾದ್ರೆ ಶುರು ಮಾಡಬಹುದು? ಸತ್ಯ ಸರ್, ಡೆಫಿನೆಟ್. ಮೊದಲು ನಾನು ಮ್ಯಾಥಮೆಟಿಕ್ಸ್ ಕೇಳ್ತೀನಿ. ಉಮಾ ಅವರು, ನೀವು ನಮ್ಗೆ ಹೇಳ್ಬೇಕು, ಮ್ಯಾಥಮೆಟಿಕ್ಸ್ ಅಂದ್ರೆ ಯಾಕೆ ಮಕ್ಕಳಿಗೆ ನಮಗೂ ಕಷ್ಟವೇ. ನನಗೆ ಮ್ಯಾಥಮೆಟಿಕ್ಸ್ ಇವತ್ತರೆಗೂ ತಲೆಗೆ ಹೋಗಿಲ್ಲ. ಬಹುಶಃ ನಮಗೆ ಆ ತರದೊಂದು ಫೌಂಡೇಶನ್ ಸಿಕ್ಲಿಲ್ವೇನೋ. ಅಂದ್ರೆ ಕಬ್ಬಿಣದ ಕಡಲೆ ಅರ್ಥವೇ ಆಗಲ್ಲ ಸರ್ ನಮ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ. ಅಯ್ಯೋ, ನಮ್ ಮ್ಯಾಥಮೆಟಿಕ್ಸ್ ಅಂದ್ರೆ ನಮ್ಗೆ ಅಯ್ಯೋ ಯಾಕಪ್ಪ, ಈ ಗಣಿತ ಅಂದ್ರೆ ದೊಡ್ಡ ನಮಗೆ ತಲೆನೋವು. ಇದೇ ಮಾತನ್ನೇ ಅವ್ರು ಹೇಳೋದು, ನಾವು ಹೇಳೋದು. ಬಹುಶಃ ನಮಗೆ ಆ ಥರದ್ದು ಒಳ್ಳೆ ಫೌಂಡೇಶನ್ ಸಿಕ್ಲಿಲ್ಲ ಅನ್ನೋ ಗೊತ್ತಿಲ್ಲ. ನೀವು ಹೇಳಿ, ನೀವು 0ದಲ್ಲಿ ಇರ್ತಕ್ಕಂಥವ್ರು 35 ಅಂಕಕ್ಕೆ ತಂದು ನಿಲ್ಲಿಸ್ತೀರಂತೆ, ಹೇಗೆ ನಿಲ್ಲಿಸ್ತೀರಾ? ಮ್ಯಾಥಮೆಟಿಕ್ಸ್ ಕಷ್ಟವೇ? ಫಸ್ಟ್ ಹೇಳ್ಬಿಡಿ. ಖಂಡಿತ ಇಲ್ಲ, ಎಲ್ಲಾ ಸಬ್ಜೆಕ್ಟ್ಗಿಂತ ಸುಲಭ ಅಂತ ನನ್ನ ಭಾವನೆ. ಯಾಕಂದ್ರೆ ಕಡಿಮೆ ಬರೆಯೋದು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು ಅಂದ್ರೆ ಮ್ಯಾಥ್ಸ್. ಕಡಿಮೆ ಬರೆಯೋದು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು, ಇಲ್ಲೂ ಪುಟ್ಟಗಟ್ಟೆ ಬರೆಯೋಷ್ಟಿಲ್ಲ. ಸೋಷಿಯಲ್ ಸ್ಟಡೀಸ್ ವರ್ಗದು ಬರಿಬೇಕು, ಲ್ಯಾಂಗ್ವೇಜಸ್ ತುಂಬಾ ಬರಿಬೇಕು, ಸೋಷಿಯಲ್ ತುಂಬಾ ಬರಿಬೇಕು. ಕಂಪ್ಯಾರಿಟಿವ್ಲಿ ಸೈನ್ಸ್ ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಮ್ಯಾಥ್ಸ್. ಕಡಿಮೆ ಬರೆದು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು. ಬೇಸಿಕಲಿ ಬಹುಶಃ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಆ ಒಂದು ವಿಷಯದಲ್ಲಿ ಸಿಕ್ಕಂತ ಟೀಚರ್ಸ್ ಕಾರಣ ಇರ್ಬೋದು, ಮಗುನೇ ಕಾರಣ ಇರ್ಬೋದು, ಏನಾದ್ರೂ ಒಂದು ಕಾರಣ ಇರ್ಬೋದು ಕಷ್ಟ ಅನ್ಕೊಳ್ಳೋದಕ್ಕೆ. ಬಟ್ ಹೈಸ್ಕೂಲಿಗೆ ಬಂದಾಗ ಮಕ್ಕಳು 8th ಸ್ಟ್ಯಾಂಡರ್ಡ್ ಬಂದಾಗ ನಾನು ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ತರ ಟ್ರೀಟ್ ಮಾಡ್ತೀನಿ. ಫಲಿತಾಂಶ ಬರ್ಸೋದಕ್ಕೆ ಒಂದು ಮುಖ್ಯವಾದ ಕಾರಣ ಅಂದ್ರೆ ನಾನು ಅವರನ್ನ 8th ಸ್ಟ್ಯಾಂಡರ್ಡ್ ಅಂತ ಟ್ರೀಟೇ ಮಾಡಲ್ಲ. ಫಸ್ಟ್ ಕ್ಲಾಸ್. ಯಾಕಂದ್ರೆ ನಮಗೆ ಹೈಸ್ಕೂಲಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಯಾವ್ಯಾವ್ದೋ ಸ್ಕೂಲಿಂದ ಬರ್ತಾರೆ, ನಮ್ಮ ಸ್ಕೂಲಲ್ಲೇ 7th ಓದ್ದವ್ರೇನು ಬರಲ್ಲ. ಹಾಗಾಗಿ ಯಾವ ತರ ಇರುತ್ತೆ ಬೇಸಿಕ್ ನಮಗೆ ಗೊತ್ತೇ ಇರಲ್ಲ. ಸೊ ಫಸ್ಟ್ ಕ್ಲಾಸಲ್ಲಿ ಮಾಡೋದು ಕೂಡಕ್ ಬರುತ್ತಾ, ಕಳಿಯಕ್ ಬರುತ್ತಾ, ಗುಣ್ಸಕ್ ಬರುತ್ತಾ, ಬಾಗ್ಸಕ್ ಬರುತ್ತಾ, ಎಷ್ಟ್ ಮಕ್ಳಿಗೆ ಬರಲ್ಲ. ಫಸ್ಟ್ 8ನೇ ಕ್ಲಾಸ್ ಬಂದಾಗಲೂ ಇನ್ನು ಗೊತ್ತಿರೋದಿಲ್ಲ. ಖಂಡಿತ ಇವ್ರಿಗೆಲ್ಲ ಅನುಭವ ಇರುತ್ತೆ. ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬೇಸಿಕ್ ಗೊತ್ತಿರಲ್ಲ ಹೈಸ್ಕೂಲ್ ಮಕ್ಳಿಗೆ. ಸುಮಾರು ತುಂಬಾ ಹೈಫೈ ಸ್ಕೂಲ್ಗಳಲ್ಲಿ ಅದು ಇಲ್ದೇ ಇರ್ಬೋದು. ಒಂದ್ ಮೀಡಿಯಂ ಸ್ಕೂಲ್ಗಳಲ್ಲಿ ಇದು ಎಲ್ಲಾರು ಫೇಸ್ ಮಾಡಿರ್ತಾರೆ, ಎಲ್ಲಾ ಟೀಚರ್ಸ್ ಫೇಸ್ ಮಾಡಿರ್ತಾರೆ. ಎಲ್ಲಾ ಟೀಚರ್ಸ್ ಬೇಸಿಕ್ ಕೂಡೋದು, ಕಳಿಯೋದು, ಖಂಡಿತ ಕೂಡೋದಿಕ್ಕೆ ಪ್ರಾಬ್ಲಮ್ ಇರೋ ಮಕ್ಕಳು ಕೂಡ 8th ಸ್ಟ್ಯಾಂಡರ್ಡ್ ಬಂದು ಕೂತ್ಕೊಳ್ತಾರೆ. ಅವ್ರನ್ನ ನಾವು ಬೇಡ ಅನ್ನಕ್ಕಾಗಲ್ಲ. ಸೊ ಹಾಗಾಗಿ ಮೊದಲ ಕ್ಲಾಸ್ಗಳಲ್ಲಿ ಮ್ಯಾಥ್ಸ್ ಅಲ್ಲಿ ನಾವು ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ರೆಡಿ ಮಾಡಬೇಕು.
ಅದೇನು ತುಂಬಾ ದಿನ ತಗೊಳ್ಳಲ್ಲ ನಮ್ಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ 1 ವರ್ಷ ಓದಿದ್ರು ಅಥವಾ 7ನೇ ಕ್ಲಾಸ್ ವರ್ಗು 7 ವರ್ಷ ಓದಿದ್ರು ಅಂತ ಏನಾಗಲ್ಲ. ನಾವು ಒಂದೊಂದು ತರಗತಿನಲ್ಲಿ ಅವ್ರನ್ನ 1 ಸ್ಟ್ಯಾಂಡರ್ಡ್ ಮುಂದಕ್ಕೆ ತಗೊಂಬಂದ್ಬಿಡ್ಬೋದು. ಓಹೋ ಸರಿ 7 ಸರಿ ಸರಿ ದಿನದಲ್ಲಿ ಸರಿ ಸರಿ. ಒಂದು ವಾರದಲ್ಲಿ ಫಸ್ಟ್ ಡೇ ಕ್ಲಾಸ್ ತಗೊಂಡಾಗ ಅಡಿಷನ್ ಅಥವಾ ಆದ್ರೆ 2 ಸಬ್ಟ್ರಾಕ್ಷನ್, ಸೆಕೆಂಡ್ ಕ್ಲಾಸ್ ತಗೊಂಡಾಗ ಮಲ್ಟಿಪ್ಲಿಕೇಶನ್, ಈ ರೀತಿ ಬೇಸಿಕ್ ನ 1 ವಾರ ಅವ್ರಿಗೆ ಚೆನ್ನಾಗಿ ವಿತೌಟ್ ಡೌಟ್, ಏನು ಡೌಟ್ ಇಲ್ಲದೆ ಹೇಳ್ಕೊಟ್ರೆ ಮುಂದೆ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಸ್ಟಾರ್ಟ್ ಮಾಡಿದಾಗ ಯಾವ ಟೀಚರ್ಗೂ ತೊಂದರೆ ಆಗಲ್ಲ. ಈ SSLC ಏನ್ ಎಕ್ಸಾಮ್ ಬರ್ತೀಯಲ್ಲ ಅವ್ರಿಗೆ 8, 9ರಿಂದನೇ ಅವ್ರಿಗೆ ಫೌಂಡೇಶನ್ ಬೇಕು. 8 ಖಂಡಿತ ಬೇಕು, 8, 9ರಿಂದ ಬೇಕು. ಕೆಲವು ಸಲ ಅದು ಆಗಲ್ಲ. ಯಾಕಂದ್ರೆ ನಮ್ಮ ಹೈಸ್ಕೂಲ್ಗಳಲ್ಲಿ ಹೇಗಿರುತ್ತೆ ಅಂದ್ರೆ 10th ತಗೊಳ್ಳೋ ಟೀಚರ್ಗೆ 8th 9th ಕೊಟ್ಟೇ ಇರಲ್ಲ. ಚೆನ್ನಾಗಿ ಒಂದೇ ಸತಿ 10th ಸ್ಟ್ಯಾಂಡರ್ಡ್ಗೆ ಮಕ್ಳು ಬಂದ್ಬಿಡ್ತಾರೆ, ನಮ್ ಕೈಗೆ ಸಿಗ್ತಾರೆ. 10th ಸ್ಟ್ಯಾಂಡರ್ಡ್ ತಗೊಳ್ಳೋವಾಗ 8th 9th ಬೇರೆ ಯಾರೋ ಮ್ಯಾಥ್ಸ್ ಟೀಚರ್ ತಗೊಂಡಿರ್ತಾರೆ. ಆವಾಗ ನಾನು 10th ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ವರ್ಗೂ ಹೇಳ್ಕೊಡ್ಬೇಕಾಗುತ್ತೆ. ಓಹೋ, ಇದು ಪ್ರಾರಂಭ ಮಾಡದೇ ಇದ್ರೆ ನೀವು ಡೈರೆಕ್ಟ್ 10th ಅಲ್ಲ, ನೀವು ಹೇಳಿದ್ರಲ್ಲ ಹೇಗೆ 0 ಇಂದ 35 40 ತಂದೆ ತರ್ತೀರಾ ಅಂತ. ಬೇಸಿಕಲಿ ಯಾವುದೇ ಸ್ಕೂಲಲ್ಲಿ ಟೀಚರ್ಸ್ 10th ಅಲ್ಲಿ ಮಾಡ್ಬೇಕಾದ ಕೆಲಸ ಇದು. ಬೈ ಚಾನ್ಸ್ ಅವ್ರ ಅದೃಷ್ಟ ಅದೇ ಮಕ್ಳು 8th ಇಂದ 10th ವರ್ಗೂ ಸಿಕ್ಬಿಟ್ಟಿದ್ರೆ ಅವ್ರ ಪುಣ್ಯಾತ್ಮರು. ನಮಗೂ ಸಿಗ್ತಾ ಇರ್ಲಿಲ್ಲ, ನಮಗ್ 10th ಗೆ ಸಿಗ್ತಾ ಇದ್ದಿದ್ದು ಮಕ್ಕಳು ಒಂದ್ ಬ್ಯಾಚ್. ಆವಾಗ ನಾವು ಇದೇ ಕತೆ ಮತ್ತೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ವರ್ಗೂ ಅವ್ರಿಗೆ ಹೇಳ್ಕೊಟ್ಟು 1 ವಾರ ಅಥವಾ 15 ದಿನ ಸ್ಪೆಂಡ್ ಮಾಡಿ ಬಿಫೋರ್ ಸ್ಟಾರ್ಟ್ ಆಗಕ್ ಮುಂಚೆನೆ ಸ್ಪೆಷಲ್ ಕ್ಲಾಸ್ ಕರ್ಕೊಂಡು ಅವ್ರನ್ನ ಅಡ್ಮಿಷನ್ ಆಗಿದ ತಕ್ಷಣ ಅವ್ರನ್ನ ಅದನ್ನ ಪರ್ಫೆಕ್ಟ್ ಮಾಡಿ ಈ 3 ವಿಭಾಗ ಇರೋದ್ರಿಂದ ಮ್ಯಾಥ್ಸ್ ಅಲ್ಲಿ ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮಿಟ್ರಿ ಅಂತ. ಅರ್ಥಮೆಟಿಕ್ಗೆ ಏನ್ ಬೇಕೋ ಅದನ್ನ ಹೇಳ್ದಾಗೆ ಬೇಸಿಕ್ ಆಪರೇಷನ್ಸ್, ಕೂಡೋದು ಕಳಿಯೋದು ಅದೆಲ್ಲಾನು ಹೇಳ್ಕೊಟ್ಟು 1 ಕ್ಲಾಸಲ್ಲಿ ಆಲ್ಜಿಬ್ರಾ ಅಲ್ಲಿ ಅಕ್ಷರಗಳಲ್ಲಿ ಕೂಡೋದು ಕಳಿಯೋದು ಗುಣಿಸೋದು ಬಾಗ್ಸೋದು ಹೇಗೆ ಅಂತ ಹೇಳ್ಕೊಟ್ಟು, ಜಾಮಿಟ್ರಿನಲ್ಲಿ 1 ಬಿಂದುವಿಂದ ಸ್ಟಾರ್ಟ್ ಮಾಡಿ ಬಿಂದುವಿಂದ ಶುರು ಮಾಡ್ಬೇಕಾಗತ್ತೆ. 10th ಹೊಸ ಬ್ಯಾಚ್ ಸಿಕ್ಕಿದ್ರೆ ಮಾಡಿ ಕೊನೆಗೆ ಅವರನ್ನ ಅಲ್ಲಿಗೆ ತಂದು ನಿಲ್ಲಿಸ್ಬೇಕು. 40 ತಗೊಳ್ಳೋದು ಯಾವ ಮಗುಗೂ ಕಷ್ಟ ಇಲ್ಲ, ಅನ್ಲೆಸ್ ಹಿ ಆರ್ ಶಿ ಈಸ್ ಮೆಂಟಲಿ ರಿಟಾರ್ಡೆಡ್. ಓಹೋ, ಅದ್ಭುತ ವಿದ್ಯಾರ್ಥಿಗಳೇ, ನಿಮ್ಗೆ ಈಗ ಬಹುಶಃ ಅರ್ಥ ಆಗಿರಬಹುದು. ಯಾವುದೇ ಕಾರಣಕ್ಕೂ ನಿರಾಶರಾಗಬೇಡಿ, ಇನ್ನೂ ಚರ್ಚೆಯನ್ನು ಮಾತಾಡ್ತೀವಿ. ಸೈನ್ಸ್ ಅದು ಮದ್ದೊಂದು ತಲೆನೋವು ಅಲ್ಲ, ಆಕ್ಚುಲಿ ಮೇಡಮ್ ಹೇಳಿರೋ ಪ್ರಕಾರ ಮ್ಯಾಥ್ಸ್ ಎಲ್ಲರಿಗೂ ತಲೆನೋವು ಅಂತಾರೆ. ಸೊ ಆಸ್ ಆಫ್ ನಾವು ನನ್ನ ಪ್ರಕಾರ ದಿನನಿತ್ಯದಲ್ಲಿ ನಾವು ಉಪಯೋಗಿಸ್ತಾನೆ ಇದೀವಿ ಸೈನ್ಸ್. ಆದ್ರೆ ಆದರೆ ಮಗು ಏನಾಗಿದೆ ಆ ಕಾನ್ಸೆಪ್ಟ್ ಅನ್ನ ನಾವು ಹೇಳ್ಕೊಟ್ಟಿರೋದಿಲ್ಲ. ಕರೆಕ್ಟ್ ಕರೆಕ್ಟ್. ಸೊ ತಿಳ್ಕೊಂಡಿರಲ್ಲ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ತಗೊಳ್ಳಿ ಅಲ್ವೇ, ಮಕ್ಳಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು, ಕರ್ಕೊಂಡು ಹೋಗಿರಲ್ಲ. ಏನು ಬೇಡ, ಸಣ್ಣ ವ್ಯವಹಾರ ಮಾಡಕ್ ಹೋಗ್ತೀವಲ್ಲ, ಕೂಡೋದು ಕಳಿಯೋದು ಏನು ಪ್ರಕಾರ ಮೇಡಮ್ ಪ್ರಕಾರ ನಾನು ಒಪ್ಕೋತೀನಿ. ಸೊ ಬಟ್ ಆದ್ರೆ ನಮ್ಮ ಸೈನ್ಸಿಗೆ ಬಂದಾಗ ಕಂಪೇರ್ ಟು ಮ್ಯಾಥ್ಸ್ ನಾನ್ ಗಂಟಾಗೋಷ್ಠವಾಗಿ ಹೇಳ್ಬಲ್ಲೆ, ಸೈನ್ಸ್ ಅಂತೂ ಡೆಫಿನೆಟ್ ಆಗಿ ಎಲ್ಲಾ ಮಗುನು ಪಾಸ್ ಮಾಡೇ ಮಾಡ್ತಾರೆ 100%. ಹೇಗೆ ನಾನು ಇದನ್ನ ರೂರಲ್ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೀನಿ. ನೋ ಡೌಟ್ ಅದ್ರಲ್ಲಿ ನೀವು ಸಿಟಿ ಮಕ್ಕಳಾದ್ರೂ ತಗೊಳ್ಳಿ ಅಥವಾ ಗ್ರಾಮೀಣ ಮಕ್ಕಳಾದ್ರೂ ತಗೊಳ್ಳಿ. ಇನ್ನೂ ನೀವು ಒಂದೇನು ಅಂತಂದ್ರೆ ಸಿಟಿ ಮಕ್ಕಳಿಗಿನ್ನ ಗ್ರಾಮೀಣ ಮಕ್ಕಳು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಡಯಾಗ್ರಾಮ್ಸ್ ಗಳನ್ನ ಬರೀತಾರೆ. ಸೂಪರ್. ಇಲ್ಲಿ ಬಹುಮುಖ್ಯ ಅದು ಮೇನ್ ಆಗಿ ನಾವು ತಗೋಬೇಕಾಗಿರೋದು. ಈಗ ಮೇನ್ ಏನಂತಂದ್ರೆ ನಮ್ಮಲ್ಲಿ ವಿಜ್ಞಾನ ಇನ್ ದ ಸೆನ್ಸ್ ಅಂದ್ರೆ ಡಯಾಗ್ರಾಮ್ ಅಂತ ಹೇಳ್ತೀವಿ. ಚಿತ್ರಗಳು ಯಾವ ಮಗುಗೆ ರಂಗೋಲಿ ಹಾಕೋದಕ್ಕೆ ಬರುತ್ತೋ ಆ ಮಗು ವಿಜ್ಞಾನ ಪಾಸ್ ಮಾಡುತ್ತೆ. ನಾವು ಅದಕ್ಕೆ ಏನ್ ಮಾಡ್ತೇವೆ, ಶಾಲೆನಲ್ಲೇನೆ ರಂಗೋಲಿ ಕಾಂಪಿಟೇಷನ್ ಅನ್ನ ಮಾಡ್ತೀವಿ, ವಿಜ್ಞಾನ ಚಿತ್ರಗಳನ್ನ ಬರೆಸ್ತೇವೆ. ಅದು ಬಿಡಿ, ಮಕ್ಳು ಏನ್ ಮಾಡ್ತಾರೆ, ಮೆಹಂದಿ ಹಾಕೊಂಡ್ ಬರ್ತಾರೆ. ಆ ಮೆಹಂದಿನಲ್ಲೇನೆ ರಂಗೋಲಿ ಚಿತ್ರಗಳನ್ನ ಬರೆಸ್ತೇವೆ. ಮನೆ ಮುಂದೆ ರಂಗೋಲಿ ಹಾಕೋದಕ್ಕೂ ವಿಜ್ಞಾನ ಚಿತ್ರನೇ. ಯಾರು ಬೇಜಾರ್ ಮಾಡ್ಕೊಳ್ಳೋದೇನಿಲ್ಲ, ಪಕ್ಕದ ಮನೆಯವ್ರು ಬೇಜಾರ್ ಮಾಡ್ಕೊಂತಾರಪ್ಪ ಅಂತ ನಾವು ಅನ್ಕೊಳಂಗಿಲ್ಲ. ನಾವು ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಆಗಿ ನಾನ್ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದೇನೋ ಯಾರೋ ಏನೋ ಅನ್ಕೋತಾರೆ ಅನ್ನೋದಲ್ಲ. ನಾನ್ ಚಿತ್ರಗಳನ್ನ ರಂಗೋಲಿ ಬರೀತೀನಿ, ಕೈ ಮೇಲೆ ಮೆಹಂದಿಗಳನ್ನ ಹಾಕೋತೀನಿ, ಒಂದ್ ಚಿಕ್ಕ ಪುಸ್ತಕ ಮಾಡ್ಕೋತೀನಿ. ಯಾವ್ದೋ ಮೂವಿದೋ ಅಥವಾ ಯಾವ್ದೋ ಡಿಸ್ಕಸ್ ಮಾಡೋ ಬದಲಿಗೆ ಪಾಕೆಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವ್ ಮೂವಿ ಬಗ್ಗೆ ಮಾತಾಡೋ ಬದಲಿಗೆ ಒಂದೊಂದೇ ಶೀಟ್ ಅನ್ನ ತೆಗಿ. ಅರ್ಥ ಆಯ್ತಲ್ಲ. ಮೊಬೈಲ್ ಇಟ್ಕೊಂಡು ಯಾವ್ದೋ ಕೆಟ್ಟ ಇದನ್ನ ನೋಡಬಹುದು, ಸುಮ್ಮನೆ ಡಯಾಗ್ರಾಮ್ ನೋಡಕ್ಕೋ ನೆಸಿಟಿನೇ ಇಲ್ಲ. ಅಯ್ಯೋ, ಎಷ್ಟು ಈಸಿ ಇದೆ ನೋಡಿ. ನಾನು ಇನ್ನೂ ಸಾಕಷ್ಟು ವಿಚಾರಗಳಿದಾವೆ. ಆ ಮಗು ದಿನನಿತ್ಯದಲ್ಲಿ ಏನು ಉಪಯೋಗಿಸ್ಕೊಳ್ಳುತ್ತೆ, ಹೇಗೆ ಮಾಡ್ಬೇಕು, ಅದನ್ನ ಹೇಗೆ ನೆನ್ಪಿಟ್ಕೋಬೇಕು, ಅದನ್ನೆಲ್ಲ ಚರ್ಚೆ ಮಾಡ್ತೀನಿ ಮೇಡಮ್. ಸೋಷಿಯಲ್ ಸ್ಟಡೀಸ್, ನನಗೆ ಸೋಷಿಯಲ್ ನಾನು ಆರ್ಟ್ ಸ್ಟೂಡೆಂಟ್, ನಮ್ಗೆ ತುಂಬಾ ಸಂತೋಷ. ಯಾಕಂದ್ರೆ ಇತಿಹಾಸ ಇಲ್ಲದೆ ಸಂಸ್ಕೃತಿ ಅರ್ಥ ಆಗಲ್ಲ, ದೇಶದ ಕಥೆಯೇ ಅರ್ಥ ಆಗಲ್ಲ. ಆದ್ರೆ ಇತಿಹಾಸ ಇದು ಯಾಕೆ ಓದ್ಬೇಕು?
ಯಾವುದೋ ಯುದ್ಧ ಮಾಡಿದ್ದು ಯಾವುದೋ ಡೇಟು ಅಂದರೆ ನಾವು ಇಟ್ಕೊಂಡು ಏನು ಮಾಡ್ಬೇಕು ಅದನ್ನು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಈ ಡೇಟ್ಗಳು ಖಂಡಿತವಾಗಿ ನೆನಪಿರೋದಿಲ್ಲ. ಹೌದು. ಹೇಗೆ ಮಾಡ್ಬೇಕಿದ್ದೀನಿ ಈಗ ಸರ್? ಈಗ ನಾವು ಆಕ್ಚುಲಿ ಸೋಷಿಯಲ್ ಟೀಚರ್ಸ್ ಏನ್ ಮಾಡ್ತೀವಿ ಅಂದ್ರೆ ಫ್ಲೆಮಿಂಗ್ ಒಂದು ಥಿಯರಿ ಕೊಟ್ಟಿದ್ದಾರೆ ನಮ್ಗೆ, ವರ್ಕ್ ಅಂತ, VARK ಅಂತ. ವಿ ಅಂತಂದ್ರೆ ವಿಜುವಲೈಸ್ ಮಾಡೋದು. ಮಕ್ಳಿಗೆ ಯೂಶಲ್ ಆಗಿ ನಾವು PPT ನ ತೋರ್ಸೋದು ಅಥವಾ ವಿಡಿಯೋಸ್ ನ ತೋರಿಸಿ ಅವ್ರಿಗೆ ವಿಜುವಲೈಸ್ ಮಾಡಿದಾಗ ಸ್ವಲ್ಪ ನೆನ್ಪಿಟ್ಕೋತಾರೆ. ಸೂಪರ್. ಅದು ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅಂದ್ರೆ ಆಡಿಯೋ ಅಂತ. ಈಗ ನಾನು ಬಸಪ್ಪ ಶಾಸ್ತ್ರಿ ಬಿಟ್ಟ ನಾವು ಮೈಸೂರು ಅಂತಮ್ ಅಂತ ಹೇಳ್ಬಿಟ್ಟು ಕಾಯ ಶ್ರೀ ಗೌರಿ ಅಂತ ಹೇಳ್ಬಿಟ್ರೆ ಆ ಮಗುಗ್ ನೆನಪಿರಲ್ಲ. ಈಗ ನಾನು ಒಂದು ಆಡಿಯೋ ಹಾಕ್ಬಿಟ್ಟು ಹಾಡನ್ನ ತೋರ್ಸಿದ್ರೆ ಅಥವಾ ಹಾಡನ್ನ ಕೇಳಿಸಿದ್ರೆ ಆ ಮಕ್ಳು ಚೆನ್ನಾಗಿ ಮನನ ಮಾಡ್ಕೋತಾರೆ. ಓ, ನಮ್ಮ ಮ್ಯಾಮ್ ಹಾಡು ಹೇಳಿದ್ರು ಅಥವಾ ಹಾಡು ಹಾಕಿದ್ರು ಅನ್ನೋದು ಇರುತ್ತೆ ಆಡಿಯೋ ಅಂತ. ಮತ್ತೆ ಥರ್ಡ್ R ಬಂದಾಗ ಏನಂದ್ರೆ ರೀಡಿಂಗ್ ಅಂಡ್ ರೈಟಿಂಗ್. ನಮ್ಗೆ ಸ್ಟಾರ್ಟಿಂಗ್ ಅಂತಂದ್ರೆ ರೀಡಿಂಗ್ ರೈಟಿಂಗ್ ಪ್ರಾಕ್ಟೀಸಸ್ ಮಾಡಿಸ್ಬಿಟ್ರೆ ಐ ಥಿಂಕ್ ಸೋಷಲ್ ಏನ್ ಅಂತ ಕಷ್ಟ ಆಗಲ್ಲ. ಮತ್ತೆ K ಅಂದಾಗ ಕೆನಸ್ಟಿಕ್ ಅಂತ ಕರೀತಾರೆ. ಅಂದ್ರೆ ಇದನ್ನೇನಂದ್ರೆ ಚಲನಾತ್ಮಕ ಅಂತ, ನೋನ್ ಟು ಅನ್ನೋನ್ ಅಂತ. ಈಗ ಯಾವ್ದಾದ್ರು ಒಂದು ಸಾಯಿಲ್ ಲೆಸನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಉತ್ತರ ಕರ್ನಾಟಕದಿಂದ ಬಂದಿರೋ ಮಕ್ಳು ಕ್ಲಾಸ್ ಅಲ್ಲಿ ಇರ್ತಾರೆ, ನಿಮ್ ಊರಲ್ಲಿ ಯಾವ ಮಣ್ಣು ಇರುತ್ತೆ ಅಥವಾ ಅದ್ರದ್ದು ಸ್ಟ್ರಕ್ಚರ್ ಹೆಂಗಿರತ್ತೆ ಅಥವಾ ಅದ್ ಹೆಂಗ್ ಫೀಲ್ ಆಗುತ್ತೆ, ಆ ತರ ಮಾಡಿದಾಗ ಏನಾಗುತ್ತೆ ಸೋಷಲ್ ವಿಲ್ ಬಿ ಈಸಿ. ಮುಂಚೆ ಎಲ್ಲ ಹರಿಕತೆ ಅನ್ನೋದು ದೊಡ್ಡದಾಗಿ ಬರಿಬೇಕು, ಈ ತರ ಕಾನ್ಸೆಪ್ಟ್ ಎಲ್ಲ ಹೊಟ್ಟೋಗಿದೆ. ಆಕ್ಚುಲಿ ಈಗ ಮಾಡರ್ನೈಸೇಷನ್ ಎಷ್ಟಾಗ್ತಿದೀವಿ, ಸೈನ್ಸ್ ಮ್ಯಾಥ್ಸ್ ಎಷ್ಟು ಇಂಪಾರ್ಟೆಂಟು, ಸೋಷಲ್ಲು ಅಷ್ಟೇ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಮನುಷ್ಯ ಸೋಷಲೈಸ್ಡೇ ಆಗ್ತಿಲ್ಲ. ಬಿಕಾಸ್ ಲ್ಯಾಗ್ ಆಫ್ ಅ ಸೋಷಿಯಲ್ ಸೊಸೈಟಿ. ಮತ್ತೆ ಇನ್ನೊಂದು ಯಾಕೆ ಮಕ್ಕಳು 10th ವರ್ಗು ಮಾತ್ರ ಸೋಷಿಯಲ್ ತಗೋತಾರೆ. ಈಗ ನಾವಾದ್ರೆ ಆರ್ಟ್ಸ್ ತಗೊಂಡಿದೀವಿ, ಕಾಲೇಜಲ್ಲಿ ಇರುತ್ತೆ ಅಂತ. ಈ ಪೇರೆಂಟ್ಸ್ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ, ನೀನ್ ಸೈನ್ಸ್ ಫೋಕಸ್ ಆನ್ ಸೈನ್ಸ್ ಮ್ಯಾಥ್ಸ್, ನೀನ್ ಕಾಲೇಜಿಗೆ ಸೀಟ್ ಸಿಗ್ಬೇಕು ಅಂದ್ರೆ ಸೈನ್ಸ್ ಮ್ಯಾಥ್ಸ್ಗೆ ಫೋಕಸ್ ಮಾಡ್ಬೇಕು ಅಂತ. ಆಕ್ಚುಲಿ ನಮ್ದು ಸೋಷಲ್ ಅಲ್ಲಿ ಜಾಸ್ತಿ ಸ್ಕೋರಿಂಗ್ ಬರೋದೇ ನಮ್ ಸೋಷಲ್ ಅಲ್ಲಿ. ಸೊ ಆಕ್ಚುಲಿ ಇವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಸೈನ್ಸ್ ಅಲ್ಲೆಲ್ಲ ಟ್ವಿಸ್ಟೆಡ್ ಕ್ವೆಶನ್, ಮ್ಯಾಥ್ಸ್ ಅಲ್ಲಿ ಅಟ್ಲೀಸ್ಟ್ ನಂಬರ್ ಆದ್ರೂ ಚೇಂಜ್ ಮಾಡ್ತಾರೆ. ನಮ್ದು ಏನು ಚೇಂಜ್ ಆಗಲ್ಲ. ಮಾರ್ತಾಂಡ ವರ್ಮ ಆದ್ರೆ ಮಾರ್ತಾಂಡ ವರ್ಮನ್ನೇ ಕೊಡ್ತಾರ ಆತರ. ಆಕ್ಚುಲಿ ಮಕ್ಳಿಗೆ ಆತರ ಪ್ರೆಷರ್ ತಗೊಂಡ್ಬಿಟ್ಟಿರ್ತಾರ ಅವರು ಯೂಶಲ್ ಆಗಿ. ಅಂದ್ರೆ ಆ ಕಾನ್ಸೆಪ್ಟ್ ಮ್ಯಾಮ್ ಹೇಳ್ದಂಗೆ 8th 9th ನಮ್ ಕೈಗೆ ಸಿಕ್ಕಿದ್ರೆ ಮಕ್ಳು ಯೂಶಲ್ ಆಗಿ ನಾವು ಮೆಂಟಲಿ ರೆಡಿ ಮಾಡ್ಬಿಡ್ತೇವೆ. ಇಲ್ಲ ಸರ್, ಬರೆಯಂಗಿಲ್ಲ. ಈಗ ಮುಂಚೆ ತರ ಇಲ್ಲ. ನಾವು ಆಕ್ಚುಲಿ ಮ್ಯಾಥ್ಸ್ ಸೈನ್ಸ್ ತರ ಕ್ಯಾಲ್ಕುಲೇಟಿವ್ ಆಗ್ಬಿಟ್ಟಿದೀವಿ ಈಗ. ಹೆಂಗೆ ಅಂದ್ರೆ ಈಗ 1 ಮಾರ್ಕ್ಸ್ ಅಂದ್ರೆ 1 ವರ್ಡ್ ಆನ್ಸರ್, 1 ಸೆಂಟೆನ್ಸ್ ಆನ್ಸರ್ ಅಷ್ಟೇ. ಈಗ 2 ಮಾರ್ಕ್ಸ್ ಅಂದ್ರೆ 2 ಪಾಯಿಂಟ್ ಅಷ್ಟೇ ಬರೀಬೇಕು. ಈಗ 3 ಮಾರ್ಕ್ಸ್ ಅಂದ್ರೆ 6 ಪಾಯಿಂಟ್ಸ್, 4 ಅಂದ್ರೆ 8 ಮಾರ್ಕ್ಸ್ ಇಷ್ಟು. ಸಪೋಸ್ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದೆ ಅಥವಾ ಆಗಲ್ಲ, ಮಗು ಸ್ವಲ್ಪ IQ ಲೆವೆಲ್ ಜಾಸ್ತಿ ಇದೆ ಅಂದ್ರೆ ಅದೊಂದು 10 ಬರೀಬಹುದು. ಅಂಡ್ 10 ಬಂದ್ರೆ 2 ಮ್ಯಾಚ್ ಮಾಡ್ಕೊಳ್ಳೋದು. ಮ್ಯಾಥ್ ವರ್ಕು ಈಸಿ ಇರುತ್ತೆ. ಆಕ್ಚುಲಿ 40ಗಿಂತ ಜಾಸ್ತಿನೇ ತಗೋಬಹುದು ಸೋಷಿಯಲ್.